ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇನ್ನೇನು ಕೆಲವೇ ಒಂದು 3-4 ಗಂಟೆಗಳಲ್ಲಿ ನೀವು SSLC ಪ್ರಥಮ ಭಾಷಾ ಕನ್ನಡ ವಿಷಯದ ಪರೀಕ್ಷೆ ಬರೀಲಿಕ್ಕೆ ಹೋಗ್ತಾ ಇದ್ದೀರಿ. ಎಲ್ಲ ಚೆನ್ನಾಗಿ ಓದಿದ್ದೀರಿ. ನಾವೆಲ್ಲ ತುಂಬಾ ಸ್ಕೋರಿಂಗ್ ಪ್ಯಾಕೇಜು, ಪಾಸಿಂಗ್ ಪ್ಯಾಕೇಜ್ಗಳನ್ನು ಹಾಕಿದ್ದೀವಿ. ಬಟ್ ಹೋಗುವಾಗ ಈ ಒಂದು PDF ಅನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ, ಖಂಡಿತವಾಗಿ ಅಂಕಗಳನ್ನು ಕೊಡ್ತವೆ. ಯಾಕಂದರೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ಪರ್ಫೆಕ್ಟ್ ಮಾಡೋದು ಕೆಲಸ ಇದೆ. ಹೊಸದು ಓದಿದ್ರೂ ಏನು ಕೆಲಸ ಆಗೋದಿಲ್ಲ. ಎಷ್ಟು ಹಳೇದು ಓದಿದ್ದೀರಿ ಅದನ್ನು ಪರ್ಫೆಕ್ಟ್ ಮಾಡಿದ್ರೆ ಖಂಡಿತವಾಗಿ ಅಷ್ಟಾದರೂ ಅಂಕಗಳು ನಿಮಗೆ ಬಂದೇ ಬರ್ತವೆ. ಸೈನ್ಸ್ಗಾಗಿ ಕೂಡ ನಾವು ಪಾಸಿಂಗ್ ಪ್ಯಾಕೇಜ್ಗಳನ್ನು, ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಇದ್ದೀವಿ. ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಜಸ್ಟ್ ಕೂಲಾಗಿ ವಿಡಿಯೋವನ್ನು ನೋಡಿ, ನಿಮಗೆ ಅರ್ಥ ಆಗ್ತದೆ. 3 ಪದ್ಯಗಳನ್ನ ಓದಲೇಬೇಕು. ಅದರಲ್ಲಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅದ, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಅದು ಬರದೇ ಇದ್ದರೆ ಬರೋದು, ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ, ಕೌರವನ ಋಣಹಿಂಗೆ ರಣದಲ್ಲಿ ಸುಭಟ ಕೋಟಿಯನು, ತೀರಿಸಿಯೇ ಔಪತ್ಯವಸರಕ್ಕೆ ಶರೀರವನ್ನು ನೋಪೇನು ನಿನ್ನೆಯ, ವೀರರೈವರ ನೋವಿಸೆನು ರಾಜೀವ ಸಕನಾನೆ. ನೆಕ್ಸ್ಟ್, ವೀರಲವದಿತ್ತು ತೆಗೆದುತ್ತರಿಯ ಮುರಿದು ಕುದುರೆಯ ಗಳಕ್ಕೆ, ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತ್ತರ್, ಮಿಗೆ ನಡುಗು ಬೇಡ ಬೇಡ ರಸುಗಳ ವಾಜಿಯಂಬಿಡು, ಬಡಿವರೆಮ್ಮ ನೆನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜನಕಿಯ ಮಗನಿದಕ್ಕೆ ಬೆದರುವನೇ, ಹೋಗಿ ನೀವೆಂದು ಲವ ನಗಡುತನದಿಂದ ಬಿಲ್ದಿವನೇರಿಸಿ ತೀಡಿ ಜೇಗೈದು ನಿಂತಿರ್ದನು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪರಿಚಯಗಳು. ಇಲ್ಲಿ ಇಷ್ಟು ಪರಿಚಯಗಳಲ್ಲಿ AN ಮೂರ್ತಿರಾವ್ ಅವರಿದ್ದಾರೆ, ದೇವನೂರು ಮಹಾದೇವ, DH ಜಯಪ್ಪಗೌಡ, ಸಾರಾ ಅಬುಕ್ಕರ್, ದ ರಾ ಬೇಂದ್ರೆ, ಕುವೆಂಪು, ಪಂಪ, ರನ್ನ, ಇವು 3 ತುಂಬಾ ಸ್ಟಾರ್ ಇದ್ದಾವೆ. ಕುವೆಂಪು, ಪಂಪ, ರನ್ನ, ದ ರಾ ಬೇಂದ್ರೇನು ನೋಡ್ಕೊಡ್ರಿ. ಬಟ್ ಮೋಸ್ಟ್ ಏನಂದರೆ ಪಾಠದಲ್ಲಿ ಬರೋದಾದರೆ ನೋಡೋದಾದರೆ ಸಾರಾ ಅಬುಕ್ಕರ್, DS ಜಯಪ್ಪಗೌಡ, AN ಮೂರ್ತಿರಾವ್. ದೇವನೂರು ಮಹಾದೇವ್ರದ್ದು ಬರ್ಬೋದು, ಬಟ್ ಹೈಲೈಟೆಡ್ ಆಗಿ ನಾನು ನಿಮ್ಗೆ ಏನು ಮಾಡಿದ್ದೀನಿ ಅಂತಂದರೆ ಹೇಳಿದ್ದೀನಿ. 6 ಮಾರ್ಕ್ಸ್ ಬರ್ತವೆ, ಒಟ್ಟೆ ನೋಡಿ ಬರೀಕ್. ಬಟ್ ಈ ಥರ ಬರಲಿಕ್ಕೆ ಹೋಗಬೇಡಿ, ಫುಲ್ ಸೆಂಟೆನ್ಸಲ್ಲಿ ಬರೀರಿ. ಓಕೆ, ಸೊ ನಿಮಗೆ ಗ್ಯಾರಂಟಿ ಅಂಕಗಳು ಕೊಡ್ತಾರೆ. ಇನ್ನು ಪತ್ರಕ್ಕೆ ವರ್ಣ, ಇದು ಮನವಿ ಪತ್ರ ಇದೆ ನೋಡಿ. ಸೊ ಮನವಿ ಪತ್ರವನ್ನು ಬರೆಯುವಾಗ ಫಸ್ಟ್ ಏನು ಮಾಡಬೇಕು ಅಂತಂದರೆ, ಇದಕ್ಕಿಂತ ಮುಂಚೆ ನಿಮಗೆ ಸ್ಥಳ ದಿನಾಂಕ ಹಾಕಲಿಕ್ಕೆ ಹೇಳಿದ್ದಾರೆ. ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನಿದೆ, ಸ್ಥಳ ಮತ್ತು ದಿನಾಂಕ ಹಾಕಬೇಕು. ಸ್ಥಳ ದಿನಾಂಕ ಹಾಕಿದ ನಂತರ ಆಮೇಲೆ ನೀವು ಇಂದ ಗೆ ಮಾನ್ಯರೇ ವಿಷಯ ಪತ್ರದ ಒಡಲು ಸಮಾಪನೆ ಇಂತಿ ತಮ್ಮ ವಿಶ್ವಾಸಿಯನ್ನು ಹಾಕಬೇಕು. ಯಾಕಂದರೆ ಇದನ್ನೇ ಫಾಲೋಅಪ್ ಮಾಡಲೇಬೇಕು. ಲಾಸ್ಟ್ ಮತ್ತೆ ನಿಮ್ಗೆ ಏನು ಹೇಳಿದ್ದಾರೆ ಅಂದರೆ ಹೊರ ವಿಳಾಸವನ್ನು ಹೇಳಿದ್ದಾರೆ. ಓಕೆ, ಇಲ್ಲಿ ಲಾಸ್ಟ್ ಮತ್ತೆ ಏನು ಮಾಡಬೇಕು, ಹೊರ ವಿಳಾಸ ಅಂತ ಹಾಕಿ ಇಲ್ಲಿ ಗೆ ಬರಿಬೇಕು, ಇಲ್ಲಿ ಇಂದ ಬರಬೇಕು. 2 ವಿಳಾಸವನ್ನು ಬರಿಬೇಕು. ಇಲ್ಲಿ ಯಾರಿಗೆ ಕಳಿಸ್ತಾ ಇದ್ದಾರೆ ಅವ್ರದ್ದು ವಿಳಾಸ ಬರಬೇಕು, ಇಂದದಲ್ಲಿ ಈ ಥರ ಬರೀಬೇಕು. ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ರು ಆ ಪ್ಯಾಟರ್ನನ್ನು ಖಂಡಿತವಾಗಿ ನೀವು ಫಾಲೋ ಮಾಡಿ. ಛಂದಸ್ಸಿಗೆ ಬರ್ತೀನಿ. ಕೇವಲ 2 ಸಾಲು ಕೊಟ್ಟರೆ ಕಂದ ಪದ್ಯ ಅಂತಲೇ ಕರೀತಾರೆ, ನೆನಪಿರಲಿ. 2 ಲೈನ್ಸ್ ಕೊಟ್ಟರೆ ಏನಾಗಿರ್ತದೆ, ಕಂದ ಪದ್ಯ. ಸೊ ಗಣ ಹೇಗೆ ಬರಬೇಕು, ಫಸ್ಟ್ ಸಾಲ 12, 2ನೇ ಸಾಲಿನಲ್ಲಿ 20, ಇಲ್ಲಿ ಕೆಳಗೆ ಬರೀಬೇಕು. ಇದು ಮಾತ್ರ ಗಣ ಆಧಾರಿತ ಕಂದ ಪದ್ಯದ ಲಕ್ಷಣವಾಗಿದೆ. ಆಮೇಲೆ ಇದು ಇಂಪಾರ್ಟೆಂಟ್ ಇದ್ದಾವೆ. ಇಲ್ಲಿ 2 ಸಾಲುಗಳನ್ನು ಕೊಟ್ಟಿದ್ದೀನಿ. ಕಾದದಿ ರೆನಜ್ಜ ಅಂತ ಒಂದಿದೆ. ಆಮೇಲೆ ಜಲಜನದಿ ಜಲಮಮ್ ಇದೆ, ನೆಲಕ್ಕಿರುವೆನೆಂದು ಬಗೆದಿರ ಅಂತಕ್ಕಂಥದ್ದು. ಇದು ಭಾಮಿನಿ ಕಂದ ಪದ್ಯ ಇತ್ತು. ಇನ್ನು ಭಾಮಿನಿಯಲ್ಲಿ ಏನು ಕರೀತಾರೆ ಅಂದ್ರೆ 14, 14, 21 + 2 ಅಂದರೆ 3, 4, 3, 4, 3, 4, 3, 4, 3, 4, 3, 4, 3, 4 ಪ್ಲಸ್ ಗುರು. ಇಷ್ಟೈತಂದರೆ ನೀವು ಏನು ಮಾಡ್ತೀರಪ್ಪ ಅಂದರೆ ಭಾಮಿನಿ ಷಟ್ಪದಿಯಲ್ಲಿ ಬರಿತೀರಿ. ಇನ್ನು ವಾರ್ಧಕ ಷಟ್ಪದಿಯಲ್ಲಿ ನೋಡೋದಾದರೆ, ಸೊ ಇಲ್ಲಿ 5 4 ಗಣ ಬರಿತೀರಿ, ಇಲ್ಲಿ 5 6 ಗಣ ಪ್ಲಸ್ 2 ಬರಿತೀರಿ. ಟೋಟಲಿ 30 + 2 ಬರೆದ್ರೆ ಇದು ವಾರ್ಧಕ ಷಟ್ಪದಿ ಆಗ್ತದೆ. ಅದನ್ನು ನೋಡ್ಕೊಡ್ರಿ. ಅಥವಾ ಈ ಥರ ಒಂದೇ ಅಕ್ಷರ ಗಣ ಬತ್ತಂದ್ರೆ, ಸೊ ಮೊದಲನೇದು ನೋಡ್ಕೊಡ್ರಿ. ಫಸ್ಟ್ 3 ಲಘು ಬತ್ತು ಅಂತಂದ್ರೆ, ನಗನ ಇತ್ತಂದ್ರೆ ನೀವು ಡೈರೆಕ್ಟಾಗಿ ಏನು ಬರೀಬೇಕು, ಚಂಪಕಮಾಲೆ ಅಂತ ಬರಿಬೇಕು. ಫಸ್ಟಕ್ಕನ ಗುರು ಇತ್ತಂದ್ರೆ ಅದು ಭಗನೆ ಇರ್ತದೆ, ಅದೇನಾಗಿರ್ತದಪ್ಪ ಅಂದ್ರೆ ಉತ್ಪಲ ಮಾಲೆ ಇರ್ತದೆ. ಇದು ಒಂದು ಟ್ರಿಕ್ಸ್ ನಿಮಗೆ ಗೊತ್ತಿರಬೇಕು. ಗುರು ಲಘು ಲಘು ಬಂದು ಭಗನ ಆತಂದ್ರೆ ಅದು ಉತ್ಪಲ ಮಾಲೆ. 3 ಲಘು ಬತ್ತಂತಂದ್ರೆ ಅದು ಚಂಪಕ ಮಾಲೆ, ನಗನ ಇರ್ತದೆ ಚಂಪಕ ಮಾಲೆ. ಚಂಪಕ ಮಾಲೆ ಗೊತ್ತದ ನಿಮಗೆ, ನಜ ಭಜ ಝಂಜಾರಮ್ ಇದೆ. ಉತ್ಪಕ ಮಾಲೆ ಭರನ ಭಬರ, ಲಾಸ್ಟ್ ಲ ಮತ್ತು ಗು ಅನ್ನೋದನ್ನು ನೀವು ಬರೆದ್ರೆ, ಸೊ ನಿಮಗೆ ಇದು ಅಕ್ಷರಗಣ ಇದೆ. ಈ ಥರ ಕೆಳಗಡೆ ಬರಲೇಬೇಕು. ಛಂದಸ್ಸು ಅಂತ ಹಾಕಿ ಬರೀರಿ, ನೀಟಾಗಿ ನಿಮಗೆ ಅಂಕಗಳು ಕೊಡ್ತಾರೆ. ಇನ್ನು ಭಾಳ ಜನ ಅಲಂಕಾರಗಳನ್ನ ಕೇಳ್ತಾ ಇದ್ದೀರಿ. ಇದರಲ್ಲಿನ ಅಲಂಕಾರಗಳು ನಿಮಗೆ ಫಿಕ್ಸ್ ಆಗಿ ಬರ್ತವೆ, ಡೋಂಟ್ ವರಿ. ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಫಸ್ಟ್ ಬರೆಯುವತ್ನಾಗ ಏನು ಬರೀಬೇಕು, ಅಲಂಕಾರ ಅಂತ ಬರಿಬೇಕು. ಓಕೆ, ಸೊ ಅಲಂಕಾರ ಅಂತ ಬರೆದ ನಂತರ ಏನು ಬರಿತೀರಿ, ಇದು ಉಪಮಾಲಂಕಾರ, ಇದಕ್ಕೆ 1 ಮಾರ್ಕಸ್. ಲಕ್ಷಣ ಬರೆದ್ರೆ ಇದಕ್ಕೇ 1 ಮಾರ್ಕಸ್. ಆಮೇಲೆ ನೀವು ಏನು ಮಾಡಬೇಕಂದ್ರೆ
ಸಮನ್ವಯ ಅಂತ ಬರೋದು. ಇದರಲ್ಲಿ ಯಾವುದು ಉಪಮೇಯ, ಯಾವುದು ಉಪಮಾನ, ಸಮಾನ ಧರ್ಮ ಬರೋದ ಲಾಸ್ಟ್ ಏನು ಬರಬೇಕು ಅಂದ್ರೆ ಇಲ್ಲಿ ಉಪಮೇಯವಾದ ಇದನ್ನು ಉಪಮಾನವಿದಕ್ಕೆ ಏನು ಮಾಡಿದ್ದಾರೆ, ಹೋಲಿಕೆ ಮಾಡಿದ್ದಾರೆ. ಇದು ಏನು ಉಪಮಾಲಂಕಾರ ಅಂತಲೇ ಬರೀತೀರಿ. ಸೊ ಈ ಥರನಾಗಿರ್ತಕ್ಕಂಥ ಇಷ್ಟು 11 ವಾಕ್ಯಗಳಿದ್ದಾವೆ. ಇದರಲ್ಲಿ ಒಂದಂತೂ ಕೂಡ ಗ್ಯಾರಂಟಿ ಬರ್ತದೆ. ಸೊ ಬೇರೆದು ಬಂದ್ರೂ ಕೂಡ ಏನು ಪರವಾಗಿಲ್ಲ, ಬಟ್ ಇವುಗಳನ್ನು ಪರ್ಫೆಕ್ಟ್ ಮಾಡಿಕೊಡ್ರಿ ಸಾಕು. ರೂಪಕ ಅಲಂಕಾರದಲ್ಲಿ 4 ಇದ್ದಾವೆ, ಉತ್ಪ್ರೇಕ್ಷೆಯಲ್ಲಿ 1, ಅರ್ಥಾಂತರದಲ್ಲಿ 3 ಇದ್ದಾವೆ. ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ, ಪರಮಾತ್ಮ ತನ್ನ ಭಕ್ತರನ್ನು ಸದಾ ಕಾಪಾಡ್ತಾನೆ, ಆತನು ಉಂಡ ಮನೆಗೆ ಬಗೆದನು. ಸೊ ಇದನ್ನು ನೀವೇನು ಮಾಡಿ ಅಂದರೆ ಬರೆಯೋತಕ್ಕದ್ದನ್ನು ನಾನು ಹೇಳಿದ್ದೀನಿ. ಫಸ್ಟ್ ಅಲಂಕಾರ ಬರೀಬೇಕು, ಲಕ್ಷಣ ಬರೀಬೇಕು, ಇದಕ್ಕೆ ಅಂಕಗಳು ಸಿಗ್ತದೆ. ಇನ್ನು ಗಾದೆ ಮಾತುಗಳನ್ನು ಸ್ಟಾರ್ಟ್ ಮಾಡುವಾಗ ಸೇಮ್ ಆಗಿದ್ದನ್ನು ಬರೀರಿ, 1 ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಗಾದೆ ವೇದಗಳಿಗೆ ಸಮಾನ, ಗಾದೆ ಹಿರಿಯರೇ ಹೇಳಿದ ಅನುಭವದ ನುಡಿಮುತ್ತುಗಳು, ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ, ಕನ್ನಡದಲ್ಲಿ ಪ್ರಸಿದ್ಧವಾಗಿ ತಾಳಿದವನು ಬಾಳಿಯಾನು ಎಂಬುದು ಗಾದೆ ಮಾತಾಗಿದೆ ಅಂತ ಬರಿಬೇಕು. ಇಲ್ಲಿ ಮೌಲ್ಯಗಳನ್ನು ಬರಿಬೇಕು. ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ವ್ಯಕ್ತಿಯ ಜೀವನವನ್ನು ತೆಗೆದುಕೊಂಡು ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದ್ದಾವೆ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥದ್ದು, ಅದನ್ನೇ ಕೊಟ್ಟಿದ್ದೀನಿ. ಸೊ ಅದನ್ನು ಸ್ವಲ್ಪ ನೋಡ್ಕೊಂಡು ಹೋದರೆ ಸೊ ನಿಮಗೆ ಇಲ್ಲಿದ್ದ ಅಂಕಗಳು ಏನಾಗ್ತಾವಪ್ಪ ಅಂದರೆ ಸಿಗ್ತಾವೆ. ಓಕೆನಾ. ಇನ್ನು ನೆಕ್ಸ್ಟ್ ಮುಂದೆ ಬರೋದಾದರೆ ಏನಪ್ಪ ಅಂದರೆ ಇವಷ್ಟೊಂದು 4 ನೋಡ್ಕೊಡ್ರಿ. ತುಂಬಿದ ಕೂಡ ತಿಳ್ಕೋದಿಲ್ಲ, ಮಾತೆ ಮುತ್ತು ಮಾತೆ ಮೃತ್ಯು, ಚಿಂತೆ ಮುಪ್ಪು ಸಂತೋಷವೇ ಯೌವನ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ, ದೇಶ ಸುತ್ತಿ ನೋಡು ಕೋಶ ಓದು. ಇಟ್ಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗಾದೆ ಮಾತು. ಎಲ್ಬಿದಲ್ಲಿಂದಲೇ ಬರ್ತದೆ, ಡೋಂಟ್ ವರಿ. ಇನ್ನು 1 ಅಂಕದಲ್ಲಿ 7 ಮಾರ್ಕ್ಸ್ ಇರ್ತವೆ. ಓಕೆ, ವಿಶೇಷವಾಗಿ ಅಷ್ಟೇನು ಭಾಳ ಟಪ್ ಅಂತಕ್ಕಂಥದ್ದು ಏನು ಇರೋದಿಲ್ಲ. ನೀವು ಆಲ್ರೆಡಿ ಕಲ್ತಿದ್ದೀರಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸ್ಗಳಲ್ಲಿ ಎಲ್ಲ ಸ್ವಲ್ಪ ಅದನ್ನು ಕಣ್ಣಾಸ್ಕೊಂಡಿದ್ರು ಕೂಡ ನೀವು ಆರಾಮಾಗಿರ್ತಕ್ಕಂಥ ಇಲ್ಲಿ 7 ಮಾರ್ಕ್ಸನ್ನು ಏನು ಮಾಡ್ತೀರಪ್ಪ ಅಂದರೆ ಪಡಿತೀರಿ. ಒಟ್ಟು ಅಷ್ಟು ಭಾಳ ಟಪ್ ಇರೋದಿಲ್ಲ. ಓಕೆ, ಇನ್ನು ನೀವು ಅದನ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಸ್ವಲ್ಪ ನಿಮಗೆ ಇದನ್ನು ಆಗ್ತದೆ, ಬಟ್ ಕನ್ಫ್ಯೂಸ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. 2 ಮಾರ್ಕರ್ ಕ್ವಶನ್ಸ್. ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆ ಲಕ್ಷಣ, ಲಿಪಿಯ ಜಾಡು ಆರಂಭ, ಲಿಪಿ ಮೂಲಕ ಜ್ಞಾನ ಭಂಡಾರ ಹೇಗೆ ಭದ್ರವಾಯಿತು. ಓಕೆ, ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ, ವಿಶ್ವೇಶ್ವರ ಹಣಕಾಸು ನೀತಿ, ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತಿ, ಟೊಪ್ಪಿಗೆ ವಿಶೇಷತೆ, ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ, ಪೋಯೆಟ್ಸ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿದ್ದಾವೆ. ಓಕೆ, ಆಮೇಲೆ ಸ್ಟೋನ್ ಆಫ್ ಸ್ಕೋನ್, ಕಲ್ಲು ಪಾಟಿಯ ವಿಶೇಷತೆ, ಉಲ್ವರ್ತ್ ಅಂಗಡಿಯಲ್ಲಿ ಸಿಗೋ ವಸ್ತು, ಆಮೇಲೆ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿನ ಸ್ವಯಂ ಆಡಳಿತದ ಕ್ಷೇತ್ರಗಳು, ನೀರಾವರಿ ಯೋಜನೆ, ಶಿಕ್ಷಣದ ಬಗ್ಗೆ ವಿಶ್ವೇಶ್ವರ ಏನು ಹೇಳಿದರು, ನೆಹರು ಅವರು ವಿಶ್ವೇಶ್ವರ ಬಗ್ಗೆ ಏನು ಹೇಳಿದ್ದಾರೆ. ಆಮೇಲೆ ಇದು ಮೋಸ್ಟ್ ಇಂಪಾರ್ಟೆಂಟ್, ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ಮತ್ತು ವಾಯುಭೂತರನ್ನು ಮೂರ್ಖರಂತ ಏಕೆ ತೀರ್ಮಾನಿಸ್ತಾರೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ಸೂರ್ಯಮಿತ್ರ ಅಗ್ನಿಭೂತಿ ವಾಯುಭೂತರಿಗೆ ವಿದ್ಯಾಭ್ಯಾಸ ನಂತರ ಮಾವ ಅಂತ ಹೇಳಲಿಕ್ಕೆ ಕಾರಣವೇನು, ಸೂರ್ಯಮಿತ್ರ ಮಾವ ಅಂತ ಹೇಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ, ಹೊಸಗಾಲದ ಹಸು ಮಕ್ಕಳನ್ನ ಹಕ್ಕಿ ಹೇಗೆ ಅರಸಿದೆ. ಓಕೆ, ಇದು ಎಲ್ಲ ಪ್ರತಿ ಸರಿ ಬರ್ತಕ್ಕಂಥ ಪ್ರಶ್ನೆಗಳೇ ಇದ್ದಾವೆ. ಓಕೆ, ಸೊ ನೀವು ಅದನ್ನು ಹಕ್ಕಿಯು ಯಾವ ಮೇರೆಯನ್ನು ಮೀರಿ ಹೀರಿದೆ. ಆಮೇಲೆ ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನು ಹೇಳಿದ, ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ, ಹಲಗಲಿ ಬೇಡರು ದಂಗೆ ಏಳಲು ಕಾರಣ, ಹಲಗಲಿಗೆ ದಂಡು ಬರಲು ಕಾರಣ, ಭಗತ್ ಸಿಂಗ್ ಅಮರನಾದದ್ದು ಹೇಗೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕೊಟ್ಟಿದ್ದಾರೆ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸ್ ಇದ್ದಾವೆ. ಇಲ್ಲಿಂದ ಆರಾಮಾಗಿ ನೀವು ಏನು ಮಾಡ್ತೀರಂದರೆ 20ಕ್ಕೆ 20 ಅಂಕ ತೊಗೋತೀರಿ. ಓಕೆ, ನೆಕ್ಸ್ಟ್ ಕ್ರಿಯಾ ಸ್ವಾತಂತ್ರ್ಯ, ಹಲಗಲಿಯ ಮೇಲೆ ದಂಡು ಹೇಗೆ ದಾಳಿ ಮಾಡಿತು. ಓಕೆ, ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ, ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ. ಅನ್ ಟು ದಿ ಲಾಸ್ಟ್ನ ಸಿದ್ಧಾಂತಗಳನ್ನು ಕೇಳಿದ್ದಾರೆ. ಸೊ ಅನ್ ಟು ದಿ ಲಾಸ್ಟ್ನಲ್ಲಿ ಸಿದ್ಧಾಂತಗಳು ಇಲ್ಲಿದ್ದಾವೆ. ಇವು 3 ಸಿದ್ಧಾಂತ. ಪೈಗಳ ತಮ್ಮ ನೂಲು ಮದುವೆ ದಿನ ಏನೆಲ್ಲ ಸಿದ್ಧತೆ ಆಗ್ತಾ ಇತ್ತು. ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ, ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದ್ರೆ ಏನು ಮಾಡಬೇಕು. ಅವೆರಡು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಓಕೆನಾ. ಇನ್ನು ಈ ಕಡೆ ನೋಡೋದಾದರೆ ಗುರುಪದೇಶದ ಗುಣ, ರಾಜರ ಪ್ರಕೃತಿ, ಇವೆರಡು ಬರ್ತಾವೆ. ಈ ಕಡೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ಹೇಗೆ ಅಭಿವ್ಯಕ್ತಗೊಂಡಿದೆ, ಅಥವಾ ಜ್ಞಾನಿ ಮತ್ತು ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕನ ಒಂದು ಅಭಿಪ್ರಾಯವೇನು ಅಂತಕ್ಕಂಥದ್ದು ಕೂಡ ಪ್ರಶ್ನೆಗಳಿದ್ದಾವೆ. ಸ್ವಲ್ಪ ಪೈಗಳನ್ನು ಪ್ರಾಸ ಇಟ್ಟೇ ಬರಲು ಕಾರಣವೇನು ಅಂತಕ್ಕಂಥ ಒಂದು ಪ್ರಶ್ನೆ ಬರ್ತದೆ. ಅದನ್ನು ಕೂಡ ನೀವು ನೋಡ್ಕೊಂಡು ಹೋಗಿ. ಸೊ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಿಗ್ತದೆ. ಸಂದರ್ಭ ನೋಡಿ. ಸೊ ಸಂದರ್ಭ ಬರೆಯುವಾಗ ನೀವು ಏನು ಮಾಡಬೇಕಪ್ಪ ಅಂದರೆ ಆಯ್ಕೆ, ಕೃತಿಕಾರ, ಆಮೇಲೆ ಆಕರ ಗ್ರಂಥಗಳನ್ನು ಬರಲೇಬೇಕು. ಓಕೆ, ಇವಿಷ್ಟು ನಿಮ್ಮ ಪಾಠದಲ್ಲಿ ಇರ್ತಕ್ಕಂಥ ಇದು ಬಿಟ್ಟು ಮತ್ತು ಹೊಸದು ಬರ್ಬೋದು. ಬಟ್ ಗದ್ಯ ಮತ್ತು ಪದ್ಯದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂದರ್ಭ ಒಂದು 4 ಆದರೂ ಕೂಡ ಇದರಿಂದ ಬರ್ತದೆ. ಓಕೆ, ಇವು ಗದ್ಯದ್ದಿದ್ದಾವೆ. ಓಕೆ, ಇವು ಪದ್ಯದ್ದು ಇದ್ದಾವೆ. ಸೊ ಅದನ್ನು ಕೂಡ ನೋಡ್ಕೊಡ್ರಿ. ಇನ್ನು ಪದ್ಯದ ಸಾರಾಂಶಗಳಿದ್ದಾವೆ ನೋಡಿ. ಸೊ ವಿಶೇಷವಾಗಿ ಕಲುಷಿತವಾದಿ ನದಿ ಜಲಗಳಿಗೆ. ಸೊ ಈ ಥರ ಬರೋದು ನೀವೇನು ಬರೀಬೇಕಂದ್ರೆ ಸಾರಾಂಶ ಅಂತ ಬರೋದು ಮೌಲ್ಯ ಅಂತ ಬರಿಬೇಕು. ಓಕೆ, ಯಾಕಂದರೆ ಮೌಲ್ಯಾಧಾರಿತ ಸಾರಾಂಶ ಅಂದರೆ ಅದರಲ್ಲಿ ಏನಿರ್ತಕ್ಕಂಥ ಮೌಲ್ಯವನ್ನು ಕೇಳಿದಾರಲ್ಲ,
ಮತಗಳೆಲ್ಲವೂ ಪಥಗಳು ಎನ್ನುವ ಇದೆ. ಕೊರಳ ಸೆಲೆ ಹಿಗ್ಗಿದವು ದೃಗ್ಚಲ. ಓಕೆ, ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಮಾರೀಗ ಉತ್ತರವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ. ಊರು ಏಳು ಕೌಸಲ್ಯ ಪಡೆದ ಕುವರಂ ರಾಮ. ಓಕೆ, ನೆಕ್ಸ್ಟ್ ತೆಗೆದುತ್ತರಿಯ ಮುರಿದು ಕುದುರೆಯ ಗಳಕ್ಕೆ ಅಂತ. ಯಾಕಂದರೆ ಇವೇ ಹೆಚ್ಚಾನ ಏನು ಮಾಡಿದಾರಪ್ಪ ಅಂದರೆ ಮೌಲ್ಯಾಧಾರಿತ ಸಾರಾಂಶದಲ್ಲಿ ಕೇಳಿದ್ದಾರೆ. ಸೊ ಅದನ್ನು ನಾನು ನಿಮಗೆ ಕೊಟ್ಟಿದ್ದೆ. ಓಕೆ, ಇವೆಲ್ಲ ಗ್ರಾಮರ್ ಕ್ವಶನ್ಸ್ ಇದ್ದಾವೆ. ಸೊ ಇದರಿಂದ ಕೂಡ ನೀವು ಆರಾಮಾಗಿ ಏನು ಮಾಡ್ತೀರಪ್ಪ ಅಂದರೆ ಅಂಕಗಳನ್ನು ಗಳಿಸ್ತೀರಿ. ಸೊ ಒಟ್ಟಾರೆ ಈ ವಿಡಿಯೋದಲ್ಲಿ ನಿಮಗೆ ಏನೆಲ್ಲ ಹೇಳಿದ್ದೀನಲ್ಲ ಲಾಸ್ಟ್ ಟೈಮ್ ಸ್ವಲ್ಪ ಜಸ್ಟ್ ಒಂದಿಷ್ಟು ಸ್ಕ್ರಾಲ್ ಮಾಡ್ಕೋತ ಹೋಗ್ರಿ. ನಿಮಗೆ ಆರಾಮಾಗಿ ಏನಾಗ್ತಿರಪ್ಪ ಅಂದ್ರೆ ಅಂಕಗಳು ನಿಮಗೆ ಸಿಗ್ತಾವೆ. ಸೊ ಮತ್ತು ಸೈನ್ಸಲ್ಲಿ ಕೂಡ ಇದೇ ಥರನಾಗಿರ್ತಕ್ಕಂಥ ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ. ಸೊ ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.